ಒಂದು ಸಿನಿಮಾ ಕಂಬ್ಯಾಕನ್ನು ಮಾಡುತ್ತೆ. ಅದು ಕಂಬ್ಯಾಕ್ ಮಾಡೋದಷ್ಟೇ ಅಲ್ಲದೆ ಅವರಿಗೆ ಒಂದು ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ತಿರುವನ್ನು ಕೊಟ್ಟಂಥ ಸಿನಿಮಾ ಆಗಿತ್ತು. ಸೊ ಯಾವುದಪ್ಪ ಅಂದರೆ ಅದು ಉಗ್ರಮ್. ಯಾಕಪ್ಪ ಉಗ್ರಮ್ ಬಗ್ಗೆ ಮಾತಾಡ್ತಿದೆ ಅಂದರೆ ಶ್ರೀಮುರಳಿ ಅವರ ಒಂದು ಕಂಬ್ಯಾಕ್ ಕೊಟ್ಟಂಥ ಸಿನಿಮಾ ಉಗ್ರಮ್. ಎಕ್ಸ್ಪೆಕ್ಟೇಷನ್ ನಾವು ಅನ್ಕೊಂಡಿರಲಿಲ್ಲ ಅಷ್ಟರ ಮಟ್ಟಿಗೆ ಒಂದು ಉಗ್ರಮ್ ಒಂದು ಪಾಪ್ಯುಲಾರಿಟಿ ಪಡ್ಕೊಳ್ಳುತ್ತೆ ಅಂತ. ಸೊ ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ಸಿನಿಮಾ ಆಗಿತ್ತು. ಸೊ ಈಗ ಬಗೀರಾ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಗೀರಾದ ಟೀಸರ್ ಕೂಡ ರಿಲೀಸ್ ಆಗಿರುವಂಥದ್ದು. ಸೊ ಮತ್ತೊಂದು ಕಂಬ್ಯಾಕ್ ಆಗುತ್ತಾ, ಏನ್ ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ನಾನು ಟೀಸರ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಶ್ರೀಮುರಳಿ ಅವರ ಒಂದು ಟೀಸರ್ ರಿಲೀಸ್ ಆಗಿರುವಂಥದ್ದು. ಎಲ್ರಿಗೂ ಗೊತ್ತಿರೋ ಹಾಗೆ ಬಗೀರಾ ಸಿನಿಮಾದ ಒಂದು ಪ್ರೋಸೆಸ್ ಎಲ್ಲರಿಗೂ ಗೊತ್ತಿತ್ತು. ಸೊ ಟೀಸರ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನಿನ್ನೆ ಹೇಳಿದ್ರು. ಸೊ ಟೀಸರ್ ನೋಡೋದಾಯ್ತು ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಆದಂಥ ಒಂದು ಬಿಲ್ಡ್ ಅಂತಾನೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಸ್ಪೆಷಲಿ ಇದು ಹೊಂಬಾಳೆ ಫಿಲ್ಮ್ಸ್ ಅವರ ಒಂದು ಸಿನಿಮಾ ಆಗಿರೋದ್ರಿಂದ ಅಲ್ಲಿ ಕ್ವಾಲಿಟಿ ಬಗ್ಗೆ ನಾವು ಹೇಳೋ ಹಾಗೇನಿಲ್ಲ. ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತನೂ ಇನ್ನು ಹೆಚ್ಚಾಗಿನೂ ಕೂಡ ಕ್ವಾಲಿಟಿಯನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಬಗೀರಾ ಸಿನಿಮಾ ನಿರ್ದೇಶನ ಮಾಡ್ತಿರೋರು ಸೂರಿ ಅವರು. ಸೊ ಸೂರಿ ಅವರ ನಿರ್ದೇಶನದ ಹಳೆ ಸಿನಿಮಾಗಳನ್ನೆಲ್ಲ ನಾವೆಲ್ಲ ನೋಡಿರ್ತೀವಿ. ಸೊ ಸೂರಿ ಅಂದ ತಕ್ಷಣ ದುನಿಯಾ ಸೂರಿ ಅವರಲ್ಲ. ಸೊ ಲಕ್ಕಿ ಸಿನಿಮಾ ಮತ್ತು ಕ್ವಾಟ್ಲೆ ಸತೀಶ ಸಿನಿಮಾನ ತೆಗೆದಂಥ ಸೂರಿ ಅವರು ಈ ಸಿನಿಮಾ ಕೂಡ ನಿರ್ದೇಶನ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಕಾಮಿಡಿ ಪೊಟೆನ್ಷಿಯಲ್ ಇರುವಂಥ ಸಿನಿಮಾ ಕೊಟ್ಟಂಥ ಒಬ್ಬ ನಿರ್ದೇಶಕರು. ಸೊ ಈ ರೀತಿಯಾದ ಸಿನಿಮಾನ ಹೇಗೆ ಪೋರ್ಟ್ರೇಟ್ ಮಾಡ್ತಾರೆ ಅನ್ನೋಂಥದ್ದು ಕಾದ್ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು BGM ವಿಚಾರಕ್ಕೆ ಬರೋದಾಯ್ತು ಅಂದರೆ ಪ್ರತಿಯೊಂದು ಫ್ರೇಮಲ್ಲೂ ಕೂಡ BGM ವರ್ಕ್ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಟೀಸರ್ ಮುಖಾಂತರವಾಗಿ ಸಿನಿಮಾದ ಒಂದು ಕ್ವಾಲಿಟಿ ಆಗಿರ್ಬೋದು, ಸಿನಿಮಾದ ಒಂದು ಬಿಲ್ಡನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಟೀಸರ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಟೀಸರ್ನ ನೋಡ್ತಾ ಇದ್ರೆ ತುಂಬಾ ಒಂದು ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು. ಆ್ಯಂಡ್ ಸಿನಿಮಾದ ಒಂದು ಕ್ವಾಲಿಟಿ ವೈಸ್ ಆದಂಥ ಕಂಟೆಂಟ್ ಇರ್ಬೋದು. ಸೊ ಇದೆಲ್ಲ ಆ ಒಂದು ಟೀಸರಲ್ಲಿ ಕಾಣಿಸ್ಕೊಂಡಿದೆ. ಆ್ಯಂಡ್ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಈ ಒಂದು ಸಿನಿಮಾದ ಒಂದು ಮೇನ್ ಸ್ಪೆಷಾಲಿಟಿ ಅಂತಂದರೆ ಪ್ರಶಾಂತ್ ನೀಲ್ ಅವರ ಒಂದು ಕತೆ ಅನ್ನೋದೇ ಒಂದು ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಯಾಕಂದರೆ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ನು, ಪ್ರಶಾಂತ್ ನೀಲ್ ಅವರ ಒಂದು ಕತೆ ಅಂತ ಬಂದಾಗ ಅಲ್ಲಿ ಇಂಪ್ರೆಸ್ ಆಗುವಂಥ ಒಬ್ಬ ಆಡಿಯನ್ಸ್ಗಳು ಇರುವಂಥವ್ರು. ಸೊ ಈ ಒಂದು ಸಿನಿಮಾ ಕೂಡ ಅದೇ ರೀತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಶಾಂತ್ ನೀಲ್ ಅವರ ಒಂದು ಕತೆ ಆಗಿರೋದ್ರಿಂದ ಅದರಲ್ಲೂ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಬರ್ತಾ ಇರುವಂಥದ್ದು ಒಂದು ಗ್ರೇಟೆಸ್ಟ್ ವಿಚಾರದಲ್ಲಿ ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇರ್ತಾರೆ ಸಿನಿಮಾ ಯಾವ ಲೆವೆಲ್ಗೆ ಇರ್ಬೋದು ಅಂತ. ಸೊ ಈಗ ಆಫ್ಟರ್ ಉಗ್ರಮ್ ಆದಮೇಲೆ ಆ ಒಂದು ಯಾವುದೇ ಒಂದು ಅವರಿಗೆ ಆ ರೀತಿಯಂತ ಮದಗಜ ನಾವು ನೋಡಿದಾಗೆ 2 ವರ್ಷಗಳಿಂದ ರಿಲೀಸ್ ಆಗಿತ್ತು, ಅಷ್ಟೊಂದು ಸಕ್ಸಸ್ ಮದಗಜ ಕೊಡಲಿಲ್ಲ. ಸೊ ಆಫ್ಟರ್ ಮದಗಜ ಆದಮೇಲೆ ಈ ಒಂದು ಸಿನಿಮಾ ಮುರಳಿ ಅವರಿಗೆ ಯಾವ ರೀತಿಯಾದಂಥ ಒಂದು ತಿರುವು ಕೊಡುತ್ತೋ ಅನ್ನೋದನ್ನ ಕಾದ್ ನೋಡಬೇಕು. ಒಂದು ಟೀಸರ್ ಅನ್ನುವಂಥದ್ದು ಒಂದು ಕ್ವಾಲಿಟಿ ಮುಖಾಂತರ, ಒಂದು BGM ಮುಖಾಂತರ ಒಂದು ಒಳ್ಳೆ ವರ್ಕ್ ಆಗಿದೆ. ಸೊ ಮುಂಬರುವ ದಿನಗಳಲ್ಲಿ ಸಿನಿಮಾದ ಅಪ್ಡೇಟ್ಗಳನ್ನು ಬೇಗನೆ ಬಿಡಲಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಟೀಸರ್ ತೋರಿಸುವಾಗಲೇ KGF, ಕಾಂತಾರ, ಸಲಾರ್ ಅಂತ ತೋರಿಸ್ಬಿಟ್ಟು ಆಮೇಲೆ ಬಗೀರಾ ಅಂತ ಬರುತ್ತೆ. ಯಾಕಂದರೆ ಇದು ಹೊಂಬಾಳೆ ಸಿನಿಮಾ ಆಗಿರೋದ್ರಿಂದ ಎಲ್ಲ ಸಿನಿಮಾಗಳನ್ನು ತೋರಿಸ್ಬಿಟ್ಟು ಲಾಸ್ಟಿಗೆ ಈ ಸಿನಿಮಾ ಆಗ್ತಾ ಇದ್ದಾರೆ. ಅಂದರೆ ಸಲಾರ್ ಆಗ್ತಿದ್ದಾಗನೇ ನೆಕ್ಸ್ಟ್ ಹೊಂಬಾಳೆ ಅವರ ಮುಂದಿನ ಚಿತ್ರನೇ ಬಗೀರಾ ರಿಲೀಸ್ ಆಗುತ್ತೆ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಅಪ್ಡೇಟ್ಗಾಗಿ. ತುಂಬಾ ಒಂದು ಒಳ್ಳೆಯ ಕ್ವಾಲಿಟಿ ಬಿಲ್. ಆ್ಯಂಡ್ ಶ್ರೀಮುರಳಿ ಅವರ ಒಂದು ಏನಿದೆ ಉಗ್ರಮ್ ಆದಮೇಲೆ ಆ ಒಂದು ಜೋಶು ಈ ಒಂದು ಇದರಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಟ್ರೈಲರ್ ನೀವು ಕೂಡ ಟೀಸರ್ ನೋಡಿದ್ರ ಹೇಗೆ ಅನಿಸ್ತಿರೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋಂಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.